ವೀಕ್ಷಕರು ಇವಾಗ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ನೋಡಿ, ಈ ರೀತಿ ಒಂದು ಉದ್ದನೆಯ ಬಾಕ್ಸಲ್ಲಿ ಬರುತ್ತೆ ಅದು. ಓಕೆನಾ? ಸೊ ಇದನ್ನು ಓಪನ್ ಮಾಡ್ತೀನಿ ನಾನು. ನೀವು ನೋಡ್ಬೋದು, ದ ಈಸಿ ವೇ ಟು ಸ್ಕ್ರಬ್, ನೋ ಬೆಂಡಿಂಗ್, ನೋ ಹಾರ್ಡ್ ವರ್ಕ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಬೆಂಡ್ ಆಗಬೇಕು, ತುಂಬ ಕಷ್ಟಪಡಬೇಕು, ಬಾತ್ರೂಮನ್ನು ಕಿಚನನ್ನು ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಈ ರೀತಿ ಉದ್ದನೆಯ ಬಾಕ್ಸಲ್ಲಿ ಬರುತ್ತೆ. ಅರೌಂಡ್ ಒಂದು 2 ಫೀಟ್ ಇದೆ ಇದು ಬಾಕ್ಸು. ಓಕೆ, ಸೊ ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಈಗ ಒಂದೊಂದೇ ಪ್ರಾಡಕ್ಟನ್ನು ತೋರಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಮ್ಮ ಎದುರಿಗೆ ಬರುವಂಥದ್ದು ಹೆಡ್. ಇದನ್ನು ಹೆಡ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇದರಲ್ಲಿ ನಿಮಗೆ ಮೋಟ್ರ್ ಇರುವಂಥದ್ದು. ಓಕೆನಾ? ಸೊ ಇದು ಎಲ್ಲನ ಫಿಟ್ ಮಾಡಬೇಕು. ಸೊ ಇದು ಒಂದು ಕಡೆ ಇರಲಿ, ಹೆಡ್ಡನ್ನು ಸೈಡಲ್ಲಿ ಇಡೋಣ. ಸೊ ಅದರ ನಂತರ ಬರುವಂಥದ್ದು ಮೇನ್ ಬ್ಯಾಟ್ರಿ ಸ್ಟಿಕ್ಕು. ಓಕೆನಾ? ಸೊ ಇದು ಬ್ಯಾಟ್ರಿ ಸ್ಟಿಕ್ಕು. ಸೊ ಇದರಲ್ಲಿ ಬ್ಯಾಟ್ರಿ ಇರುತ್ತೆ, ಚಾರ್ಜ್ ಇರುತ್ತೆ. ಇದನ್ನು ಇದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಇದು ಇಲ್ಲಿ ಕನೆಕ್ಟರ್ ಇದೆ ನಿಮಗೆ. ಓಕೆನಾ? ಇಲ್ಲೂ ಕನೆಕ್ಟರ್ ಇದೆ. ಸೊ ಇದನ್ನು ಕನೆಕ್ಟ್ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, ಇಲ್ಲಿ ಚಾರ್ಜಿಂಗ್ ಕ್ಲಿಪ್ ಇದೆ. ಓಕೆ, ಸೊ ಇಲ್ಲಿ ಚಾರ್ಜಿಂಗ್ ಇದೆ. ಸೊ ದಯವಿಟ್ಟು ಇಲ್ಲಿ ನೀರು ಹೋಗಬಾರ್ದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕ್ಯಾಪ್ ಏನಿದೆ ಇದು ಯಾವಾಗಲೂ ಈ ಥರ ಕ್ಲೋಸ್ ಆಗಿರಬೇಕು. ಇದನ್ನೇ ಇದ್ರ ಜೊತೆ ಕನೆಕ್ಟ್ ಮಾಡ್ಬೋದು. ಇದನ್ನು ಶಾರ್ಟ್ ಕನೆಕ್ಟರ್ ಅಂತ ಹೇಳ್ತಾರೆ. ಇದು ಇಲ್ಲೇ ಸದ್ಯಕ್ಕೆ ಇಲ್ಲೇ ಇರಲಿ, ತೋರಿಸ್ತೀನಿ. ತದನಂತರ ಬರೋದು ಎಕ್ಸ್ಟೆನ್ಷನ್ ರಾಡ್. ಇದೊಂದು ಎಕ್ಸ್ಟೆನ್ಷನ್ ರಾಡ್ ಅಂತ ಹೇಳ್ಬೋದು. ಸೊ ಯಾರಿಗೆ ಫ್ಲೋರ್ಗೆ ಯೂಸ್ ಮಾಡಬೇಕಲ್ವ, ಅವರೆಲ್ಲ ಇದು ಎಕ್ಸ್ಟೆನ್ಷನ್ ರಾಡನ್ನು ಯೂಸ್ ಮಾಡ್ತಾರೆ ಬಾತ್ರೂಮ್ ಫ್ಲೋರ್ಗೆ. ಸೊ ವಾಲ್ಗೆ ಯೂಸ್ ಮಾಡಬೇಕಾದ್ರೆ ಈ ಎಕ್ಸ್ಟೆನ್ಷನ್ ರಾಡ್ ಬೇಕಾಗಲ್ಲ, ಓನ್ಲಿ ಇದು ಎರಡೇ ಸಾಕಾಗುತ್ತೆ. ಸೊ ಸದ್ಯಕ್ಕೆ ಎಕ್ಸ್ಟೆನ್ಷನ್ ರಾಡ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇದಾಯಿತು ಎಕ್ಸ್ಟೆನ್ಷನ್ ರಾಡ್. ಓಕೆನಾ? ಸೊ ಮೊದಲೇದಾಗಿ ಬರುವಂಥದ್ದು ನೋಡಿ, ಇದು ತುಂಬ ಯೂಸ್ ಆಗುವಂಥದ್ದು. ಇದು ಫ್ಲೋರ್ ಬ್ರಷ್. ಓಕೆನಾ? ಇದು ಫ್ಲೋರ್ಗೆ ಯೂಸ್ ಮಾಡುವಂಥದ್ದು. ಕನೆಕ್ಟ್ ಮಾಡಬೇಕಿದ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ. ಓಕೆ, ಇಲ್ಲೊಂದು ಯೂಸರ್ ಮ್ಯಾನುವಲ್ ಇದೆ. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತಂದರೆ ಯೂಸರ್ ಮ್ಯಾನುವಲಲ್ಲಿ ಪ್ರತಿಯೊಂದನ್ನು ಓದ್ಕೊಬೋದು. ಆಲ್ಮೋಸ್ಟ್ ಈ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದು ಬೇಕಾಗಿಲ್ಲ, ಬಿಸಾಕ್ಬಿಡೋಣ. ಓಕೆನಾ? ಸೊ ಇವಾಗ ಎರಡನೇದಾಗಿ ಬರುವಂಥದ್ದು, ಇದು ಕಿಚನ್ಗೆ ಯೂಸ್ ಮಾಡುವಂಥದ್ದು. ನೋಡಿ, ತುಂಬ ಸ್ಪ್ರೆಡ್ ಆಗಿದೆ. ಇದು ಕಿಚನ್ಗೆ ಯೂಸ್ ಮಾಡ್ಬೋದು. ಸೊ ಕಿಚನ್ಗೆ, ವಾಲ್ಗೆ ಮತ್ತು ಇದಕ್ಕೆ ಇದು ಯೂಸ್ ಮಾಡ್ಬೋದು. ಓನ್ಲಿ ಬಾತ್ರೂಮ್ಗೆ ಯೂಸ್ ಮಾಡಿ. ಇದನ್ನ ಬಾತ್ರೂಮ್ ಫ್ಲೋರ್ಗೆ, ಬಾತ್ರೂಮ್ ವಾಲ್ಗೆ ಯೂಸ್ ಮಾಡಿ. ಒಂದೇ ಇಟ್ಕೊಳ್ಳಿ. ಇದನ್ನೇ ತಂದುಬಿಟ್ಟು ಕಿಚನಲ್ಲಿ ಹಾಕ್ಬಿಡಿ. ಸೊ ಕಿಚನ್ಗೋಸ್ಕರ ಒಂದು ಸಪ್ರೇಟ್ ಇದನ್ನು ಇಟ್ಕೊಳ್ಳಿ. ಈ ಥರ ಬ್ರಷ್ ಇಟ್ಕೊಳ್ಳಿ. ಇದರ ನಂತರ ಇದು ಬರುವಂಥದ್ದು ಟ್ಯಾಪ್ಸ್ ಇರ್ಬೋದು, ಕಾರ್ನರ್ಸ್ ಇರ್ಬೋದು. ಸೊ ಕಾರ್ನರ್ಗಳಿಗೆ ಯೂಸ್ ಮಾಡುವಂಥದ್ದು. ನೋಡಿ, ತುದಿ ಎಷ್ಟು ಚೂಪಾಗಿದೆ. ಇಲ್ಲಿ ಇಷ್ಟು ಈ ಥರ ಬರುತ್ತೆ, ಶಾರ್ಪ್ ಎಜ್ ಬರುತ್ತೆ ಇದು. ಸೊ ಈ ಥರ ಚೂಪಾಗಿರುವಂಥದ್ದು. ಇದನ್ನು ಎಜ್ಗಳಲ್ಲಿ, ಟ್ಯಾಪ್ಗೆ, ಇದಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಇದಾಯಿತು. ಸೊ ಕೊನೆಯದಾಗಿ ಬರುವಂಥದ್ದು ಚಾರ್ಜರ್. ಓಕೆನಾ? ಸೊ ಇದು ಚಾರ್ಜರ್, ಮಾಮೂಲಿ ಚಾರ್ಜರು. ಸೊ ಇದನ್ನು ನೀವು ಮಾಮೂಲಿ 5 amps ಮಾಮೂಲಿ ಸಾಕೆಟ್ ಇದೆಯಲ್ಲ ಅದಕ್ಕೆ ಹಾಕ್ಬೋದು. ತುಂಬ ಹೆವಿ ಸಾಕೆಟ್ ಏನಲ್ಲ. ಸೊ ಇದು ಚಾರ್ಜ್ ಹಾಕೋದು ಹೇಗೆ ಅಂತ ನಾನು ಇವಾಗಲೇ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದೇನು ಎಡ್ಜಸ್ ಇದೆ, ಇದನ್ನು ಓಪನ್ ಮಾಡಿ ನೋಡಿ, ಇಲ್ಲಿದೆಲ್ಲ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇದನ್ನು ಇದರೊಳಗಡೆ ಥರ ತೋರಿಸಿ. ಓಕೆ, ಗೊತ್ತಾಯ್ತಲ್ವಾ? ಸೊ ಇಲ್ಲೇ ಇದೆ ಇದ್ರದ್ದು ಕನೆಕ್ಷನ್. ಓಕೆ, ಸೊ ಬಟ್ ಆದರೆ ಇದು ಯಾವತ್ತೂ ಕ್ಲೋಸ್ ಇರಬೇಕು. ನೀರು ಯೂಸ್ ಮಾಡಬೇಕಾದ್ರೆ ಇಲ್ಲಿ ನೀರು ಹಾಕ್ಬಿಡಿ, ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನು ಚಾರ್ಜ್ ಹಾಕುವಂಥದ್ದು. ಓಕೆ, ಚಾರ್ಜಿಂಗ್ ಟೈಮ್ ಮೇಲ್ಗಡೆ ಕೊಟ್ಟಿರ್ತೀನಿ ನಾನು, ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಎಷ್ಟು ಅವರಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ. ಒಂದ್ಸತಿ ಚಾರ್ಜ್ ಮಾಡಿದ್ರೆ ಎಷ್ಟು ರನ್ ಆಗ್ಬೋದು ಎಲ್ಲ ನಾನು ಟೆಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದರಿಂದ ನೀವು ಇದನ್ನು ನೋಡ್ಕೊಬೋದು. ಓಕೆ, ಇವಾಗ ಇದನ್ನು ಕನೆಕ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಶಾರ್ಟ್ ಕನೆಕ್ಷನ್ ತೋರಿಸ್ತೀನಿ ನೋಡಿ. ಜಸ್ಟ್ ಸಿಂಪ್ಲಿ ಇಲ್ಲೆಲ್ಲೋ ಗೋಡೆ ಕ್ಲಿಪ್ ಇದು ಮಾಡ್ತಾ ಇದ್ದೀರಾ ಅಥವಾ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀರಾ, ಜಸ್ಟ್ ನೋಡಿ ಈ ಥರ ಮಾಡಿಬಿಟ್ಟು, ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಒತ್ಬಿಟ್ಟು ಲಾಕ್ ಮಾಡುವಂಥದ್ದು ಈ ಥರ. ಓಕೆ, ನೋಡಿ ಸೌಂಡ್ ಬರಬೇಕು, ಟಕ್ ಅಂತ ಸೌಂಡ್ ಬಂತು. ಓಪನ್ ಮಾಡೋದಿದ್ರು ಅಷ್ಟೇ, ಇದನ್ನು ಪ್ರೆಸ್ ಮಾಡಿಬಿಟ್ಟು ತೆಗೆಯೋದಂಥದ್ದು. ಹಾಕಬೇಕಾದ್ರೆ ನೋಡಿ ಟಕ್ ಅಂತ ಸೌಂಡ್ ಬರುತ್ತೆ. ಸೊ ಇದು ರೆಡಿ ಟು ಯೂಸ್, ಚಿಕ್ಕದಾಗಿ ಇರೋದಕ್ಕೆ ಯೂಸ್ ಮಾಡುವಂಥದ್ದು. ಓಕೆನಾ? ಸೊ ಇದಕ್ಕೆ ಏನು ಮಾಡೋಣ ಅಂತಂದರೆ ಎಕ್ಸ್ಟೆನ್ಷನ್ ರಾಡನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಜೊತೆಯಲ್ಲಿ ಇದಕ್ಕೆ ಬ್ರಷ್ಗಳನ್ನ ಕನೆಕ್ಟ್ ಮಾಡೋದು ಕೂಡ ತೋರಿಸ್ತೀನಿ. ಫಸ್ಟ್ ಎಕ್ಸ್ಟೆನ್ಷನ್ ರಾಡ್ ಕನೆಕ್ಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಜಸ್ಟ್ ಪ್ರೆಸ್ ಮಾಡಿ ಹೊರಗಡೆ ತೆಗಿರಿ. ಎಕ್ಸ್ಟೆನ್ಷನ್ ರಾಡನ್ನು ತೊಗೊಳ್ಳಿ. ನೋಡಿ ಈ ಥರ ಇಲ್ಲಿ ಲಾಕ್ ಇರುತ್ತೆ, ಇದು ಹೋಗಿ ಕನೆಕ್ಟ್ ಆಗುತ್ತೆ ಅಷ್ಟೇ. ಈ ಥರ ಪ್ರೆಸ್ ಮಾಡಿ ಕರೆಕ್ಟಾಗಿ ಸ್ಟ್ರೇಟಾಗಿ ಪ್ರೆಸ್ ಮಾಡಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಸೊ ಈ ಥರ ನೋಡಿ, ಇವಾಗ ಎಕ್ಸ್ಟೆನ್ಷನ್ ರಾಡ್ ಕನೆಕ್ಟ್ ಆಗಿದೆ. ನಿಮಗೆ ಹತ್ತತ್ರ 3 ಅಡಿಯಿಂದ 3.5 ಅಡಿ ಉದ್ದ ಬರುತ್ತೆ ಇದು. ಓಕೆ, ಸೊ ಇವಾಗ ಎಂಡಲ್ಲಿ ನೀವು ಸೇಮ್ ಈ ಎಂಡು ಸೇಮ್ ಇರೋದ್ರಿಂದ ಈ ಹೆಡ್ ಇದೆಲ್ಲ ಇದರಲ್ಲಿ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ಇದನ್ನು ಇದರೊಳಗಡೆ ಕನೆಕ್ಟ್ ಮಾಡೋಣ. ಇದನ್ನು ಪ್ರೆಸ್ ಮಾಡಿ ಲಾಕ್ ಮಾಡಿ. ಈ ಥರ ಲಾಕ್ ಆಗಬೇಕು, ಸೌಂಡ್ ಬರಬೇಕು. ನೆಕ್ಸ್ಟ್ ಎಂಡಲ್ಲಿ ನೋಡಿ, ಇದು ಹೆಡ್, ಮೋಟಾರ್ ಹೆಡ್. ಇದು ಇಲ್ಲಿ ಫ್ಲೋರ್ದು ಫಿಟ್ ಮಾಡೋಣ. ಇವಾಗ ಫಸ್ಟ್ ಫ್ಲೋರ್ದು ಸಿಂಪಲ್ ಏನಿಲ್ಲ, ಜಸ್ಟ್ ಇದನ್ನು ಇದ್ರ ಮೇಲೆ ಇಡಿ. ಸೈಡಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಇಲ್ಲಿ ನೋಡಿ, ಇಲ್ಲಿ 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 ಈ
ಒಂದು ಇದ್ರ ಥರ ಇದೆಲ್ಲ ದಪ್ಪ ಇದೆಲ್ಲ, ಸೊ ಅದು ಇದರೊಳಗಡೆ ಹೋಗಬೇಕು. ಗೊತ್ತಾಗುತ್ತೆ ನಿಮಗೆ, ಅಷ್ಟೇ ಸಿಂಪಲ್ಲು. ಪ್ರೆಸ್ ಮಾಡಿ. ಸೊ ಇದ್ರೊಳಗಡೆ ಒಂದು ಲಾಕ್ ಥರ ಇರುತ್ತೆ, ಲಾಕು ಕನೆಕ್ಟ್ ಆಗುತ್ತೆ ಇದ್ರ ಜೊತೆ. ಓಕೆನಾ? ಸೊ ಇದು ಒಂದೇದು. ಇದಾಗ್ತಾ ಇದ್ದಂಗೆ ಸೊ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಆನ್, ಇಲ್ಲಿ ಆಫ್, 2 ಬಟನ್ ಇದೆ. ಇದು ಆಫ್, ಇದು ಆನ್, ಆಫ್. ಓಕೆ, ಸೊ ನೋಡಿ ಆನ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿದ್ರಲ್ಲ, ಸಿಂಪಲ್ ಮೆಕ್ಯಾನಿಸಮ್ ಇದು. ತುದಿಲ್ ಮೋಟ್ರ್ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಬ್ಯಾಟ್ರಿ ಇದೆ. ಇದನ್ನು ಫುಲ್ ರನ್ ಮಾಡುತ್ತೆ. ಬಟ್ ಇದು RPM ತುಂಬ ಚೆನ್ನಾಗಿದೆ, ಫಾಸ್ಟಾಗಿ ರನ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿ ಅಷ್ಟೊಂದು ಫಾಸ್ಟ್ ಕಾಣಿಸ್ತಾ ಇಲ್ಲ, ಬಟ್ ತುಂಬ ಫಾಸ್ಟಾಗಿ ರನ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಆಫ್ ಮಾಡೋಣ. ಆಫ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ತೆಗೆದುಬಿಡೋಣ. ಸಿಂಪಲ್, ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಅದು ಹಾರೋಗುತ್ತೆ. ಓಕೆನಾ? ಇದು ಅಷ್ಟೇ ನೋಡಿ, ಇಲ್ಲಿ ಒಳಗಡೆ ಮೆಕ್ಯಾನಿಸಮ್ ಇದೆ, ಲಾಕಿಂಗ್ ಮೆಕ್ಯಾನಿಸಮ್ ಇದೆ. ಸೊ ಅದು ಹೋಗ್ಬಿಟ್ಟು ಲಾಕ್ ಆಗುತ್ತೆ. ಜಸ್ಟ್ ನೀವು ಇದನ್ನು ಅಡ್ಡ ಇಟ್ಕೊಳ್ಳಿ. ಇಲ್ಲೊಂದು ಕನೆಕ್ಟಿಂಗ್ ಇದೆ, ಸಿಚುವೇಶನ್ ಇದೆ, ನೋಡಿದ್ರಲ್ವ? ಈ ಥರ ಲಾಕ್ ಮಾಡುವಂಥದ್ದು. ಓಕೆ, ಸೊ ಇವಾಗ ನಾನು ನಿಮಗೆ ಶಾರ್ಟ್ ಹ್ಯಾಂಡ್ ಹಾಕ್ಬಿಟ್ಟು ತೋರಿಸ್ತೀನಿ. ಇದನ್ನು ತೆಗೆದುಬಿಡೋಣ. ಸೊ ಶಾರ್ಟ್ ಹ್ಯಾಂಡನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಲಾಕ್ ಆಯಿತು. ಲಾಕ್ ಆಗಿಲ್ಲ ಅಂದರೆ ಪ್ರೆಸ್ ಮಾಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡೋಣ ಇವಾಗ. ಇಲ್ಲಿ ಆನ್, ಆಫ್. ನೋಡಿದ್ರಲ್ವಾ? ಚಿಕ್ಕ ಪುಟ್ಟ ಅಡುಗೆ ಮನೆ ಎಲ್ಲ ಇದ್ದರೆ ಒಳ್ಳೆ ಆನ್ ಮಾಡ್ಬೋದು. ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಹಾಕ್ಬಿಟ್ಟು ಪ್ರೆಸ್ ಮಾಡಬಾರ್ದು. ಇದನ್ನ ಮುರಿದ್ಗಿರ್ದು ಹೋಗ್ಬಿಡುತ್ತೆ. ಇಲ್ಲದ್ರೆಲ್ಲ ಪ್ಲಾಸ್ಟಿಕ್ ಇದು, ಅಂಥ ಕಬ್ಬಣದ ಐಟಮ್ ಏನಲ್ಲ. ಸೊ ತುಂಬ ಹಾಕ್ಬಿಟ್ಟು ಹಂಗೆ ಒತ್ತಬೇಡಿ. ಜಸ್ಟ್ ಹಂಗೆ ಸ್ಮೂತಾಗಿ ಒಳ್ಳೆ ನೈಸಾಗಿ ನಿಮ್ಮ ತ್ವಚೆನ ಕ್ಲೀನ್ ಮಾಡ್ತಿದ್ದೀರಾ ಅನ್ನೋ ಥರ ಕ್ಲೀನ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಏನೋ ರೋಡ್ ಮೇಲಿರೋ ಕಲ್ಲನ್ನು ಉಜ್ಜುತ್ತಾ ಇದ್ದೀರಾ ಅಂತ ಉಜ್ಜಿದ್ರೆ ಇದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಅದರಿಂದ ದಯವಿಟ್ಟು ಸ್ಮೂತಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆನಾ? ಸೊ ಇವಾಗ ಇದನ್ನು ಓಪನ್ ಮಾಡೋಣ. ಇದು ಓಪನ್ ಮಾಡೋದು ಬೇಡ. ಓಕೆ, ಸೊ ಫೈನಲ್ ಆಗಿ ಇನ್ನೊಂದು ಬ್ರಷ್ ಇದೆ, ಜಸ್ಟ್ ತೆಗಿಬೋದು. ಸೊ ಇದನ್ನು ಏನಾದರೂ ಟ್ಯಾಪ್ ಗೀಪ್ ಅದನ್ನೆಲ್ಲ ಇದು ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ. ಗೊತ್ತಾಯ್ತಲ್ವಾ? ಇದೆಲ್ಲ ಏನಾದರೂ ಈ ಥರ ರಾಡ್ಗಳಿದೆ, ಚಿಕ್ಕ ಪುಟ್ಟ ಟ್ಯಾಪ್ಗಳಿದೆ, ಸೊ ಎಡ್ಜಸ್ ಇದೆ, ಕಾರ್ನರ್ ಇದೆ, ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಆನ್ ಮಾಡ್ತೀನಿ ನೋಡಿ, ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ಏನು ಮಾಡೋಣ ಅಂತಂದರೆ ಡೆಮೋ ಸಮಯ. ಓಕೆನಾ? ಸೊ ಇವಾಗ ನಿಮಗೆ ಡೆಮೋ ಕೊಡ್ತೀನಿ ನಾನು. ಫಸ್ಟ್ ಒಂದು ಬಾತ್ರೂಮ್ ಇದನ್ನು ಫ್ಲೋರನ್ನು ಕ್ಲೀನ್ ಮಾಡೋಣ. ಓಕೆ ವೀಕ್ಷಕರೇ, ಇವಾಗ ನಾನು ನಿಮಗೆ ಫ್ಲೋರ್ ಕ್ಲೀನಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ, ಏನಿದು ಸೋಪ್ ಆಯಿಲ್ ಇರುತ್ತೆ, ಸೊ ಇದನ್ನೆಲ್ಲ ಹಾಕ್ಬಿಡಿ. ಒಂದು 2 ನಿಮಿಷ ಬಿಡಿ ಇದನ್ನ. ಓಕೆ, ತದನಂತರ ಸ್ವಲ್ಪ ಇದ್ರ ಮೇಲೆ ನೀರು ಹಾಕಿ. ಓಕೆ, ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಚೂರು ನೀರು ಹಾಕಿ. ಅದಾದಮೇಲೆ ನಿಮ್ಮ ಏನು ಇದಿರುತ್ತೆ, ಬ್ರಷ್ ಇರುತ್ತೆ, ಸೊ ಈ ಥರ ಲಾಂಗ್ ಇದು ತಗೊಳ್ಳಿ, ಇಲ್ಲಿ ಆನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಆನ್ ಬಟನ್ ಇದೆ, ಇದು ಆಫ್ ಬಟನ್ ಇದೆ. ಸೊ ಇದನ್ನು ಆನ್ ಮಾಡಿ. ನೋಡಿದ್ರಾ ಎಷ್ಟು ಕ್ಲೀನ್ ಆಗಿದೆ ಅಂತ? ಸೂಪರ್ ಆಗಿ ಕ್ಲೀನ್ ಆಗಿದೆ. ವೀಕ್ಷಕರು, ಇವಾಗ ನಾನು ನಿಮಗೆ ವಾಲ್ ಕ್ಲೀನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ವಾಲ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಈ ಏನು ಎಕ್ಸ್ಟೆನ್ಷನ್ ರಾಡ್ ಇರುತ್ತೆ, ಈ ರಾಡನ್ನು ತೆಗೆದುಬಿಡೋಣ. ಸೊ ಇದನ್ನು ಏನು ಮಾಡಿ ಅಂತಂತಂದರೆ, ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಎಕ್ಸ್ಟೆನ್ಷನ್ ರಾಡನ್ನು ರಿಮೂವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಎಕ್ಸ್ಟೆನ್ಷನ್ ರಾಡನ್ನು ರಿಮೂವ್ ಮಾಡಿ. ಓಕೆ, ಈ ಎಕ್ಸ್ಟೆನ್ಷನ್ ರಾಡ್ ಇದೆಯಲ್ಲ, ಇದು ಬೇಡ. ಸೊ ನೀವೇನು ಮಾಡಿ ಅಂತಂದರೆ, ಸೊ ಡೈರೆಕ್ಟಾಗಿ ಈ ಥರ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಈ ಥರ ಇರಲಿ. ಓಕೆ, ಈ ಥರ ಇರಲಿ. ಓಕೆ, ಸೊ ಇದನ್ನು ಈಸಿಯಾಗಿ ಇಲ್ಲಿ ಕ್ಲೀನ್ ಮಾಡುವಂಥದ್ದು. ಓಕೆ, ಸೊ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ಒಂದು ರೌಂಡ್ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಓಕೆ, ಒಂಚೂರು ನೀರು ಹಾಕ್ಕೊಳ್ಳಿ. ತದನಂತರ
ಒಂದು ಸ್ವಲ್ಪ ಸೋಪ್ ಆಯಿಲನ್ನು ಕೂಡ ಹಾಕಿ. ಸೊ ಇಲ್ಲಿ ನೀರು ಹೊಡಿತಾ ಇದ್ದೀನಿ. ಓಕೆ, ನೋಡಿ ವೀಕ್ಷಕರೇ, ಸೊ ನೀವು ನೋಡ್ಬೋದು, ನೋಡಿ ಇಲ್ಲೆಲ್ಲ ಕೊಳೆ ಇದೆ, ಬಟ್ ಇಲ್ಲೆಲ್ಲ ಕೊಳೆಗಳಿಲ್ಲ. ಇಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಒಂದು ಹ್ಯಾಂಡ್ ವಾಶನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಹ್ಯಾಂಡ್ ವಾಶ್ ಕ್ಲೀನ್ ಮಾಡಬೇಕಾದ್ರೆ ಬಾತ್ರೂಮ್ದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ತೆಗೆದುಬಿಡಿ. ಓಕೆ, ಸೊ ಇದನ್ನು ತೆಗೆದುಬಿಟ್ಟು ನಾನು ನಿಮಗೆ ರೆಕಮೆಂಡ್ ಮಾಡೋದು ಈ ಥರ ಚಿಕ್ಕದನ್ನು ಹಾಕ್ಕೊಳ್ಳಿ. ಓಕೆನಾ, ಸೊ ಈ ಥರ ಚಿಕ್ಕದಿರುತ್ತಲ್ವ, ಸೊ ಚಿಕ್ಕದನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಹ್ಯಾಂಡ್ ವಾಶನ್ನು ಕ್ಲೀನ್ ಮಾಡ್ಬೋದು. ಜೊತೆಲಿ ಏನು ಟ್ಯಾಪ್ಗಳಿರ್ತಾವಲ್ಲ, ಟ್ಯಾಪನ್ನು ಕೂಡ ಕ್ಲೀನ್ ಮಾಡ್ಬೋದು. ಮೊದಲೇದಾಗಿ ನಾನು ಆ್ಯಸ್ ಯೂಶ್ವಲ್ ಹೇಳೋ ಥರ ಸೊ ಸ್ವಲ್ಪ ನೀರನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಇದ್ರ ಮೇಲೆ ಇರ್ಬೋದು. ಸೊ ಇದ್ರ ಮೇಲೆಲ್ಲ ನೀರು ಹಾಕ್ಕೊಳ್ಳಿ. ಜೊತೆಯಲ್ಲಿ ಏನು ಸೋಪ್ ಆಯಿಲ್ ಇರುತ್ತಲ್ಲ, ಸೊ ಸೋಪ್ ಆಯಿಲನ್ನು ಕೂಡ ಒಂದು ರೌಂಡ್ ಎಲ್ಲ ಕಡೆ ಹಾಕ್ಕೊಳ್ಳಿ. ಎಷ್ಟೊಂದು ನೊರೆ ಬಂದಿದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಆಫ್ ಮಾಡೋಣ. ಓಕೆ, ಇವಾಗ ನೀರು ಹಾಕ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಒಂದು 50% ಕ್ಲೀನ್ ಆಗಿದೆ, ಬಟ್ ಮಾಡಿರೋದೇ 2 ನಿಮಿಷ. ಸೊ ಅದಕ್ಕೆ ಎಷ್ಟೊಂದಾಗಿದೆ ಅಂತ ಹೇಳ್ಬೋದು. ಸೊ ಇನ್ನೂ ಒಂದು 2 ರೌಂಡ್ ಮಾಡಿದ್ರೆ ಡೆಫಿನೆಟ್ಲಿ ಟ್ಯಾಪ್ ಇರ್ಬೋದು. ಸೊ ಈ ರೀತಿ ಮೇನು ಡೀಪ್ ಕಲೆಗಳಿದೆ, ಇವನ್ನೆಲ್ಲ ಹೋಗಲಾಡಿಸ್ಬೋದು. ವೀಕ್ಷಕರೇ, ಇವಾಗ ನಾನು ನಿಮಗೆ ಕಿಚನ್ ಡೆಮೋ ಕೊಡ್ತೀನಿ. ಕಿಚನಲ್ಲಿ ನೀವು ಸಪ್ರೇಟ್ ಆಗಿರುವಂಥ ಒಂದು ಬ್ರಷನ್ನು ಇಟ್ಕೊಳ್ಳಿ. ನೋಡಿ ಇದು ಕೊಟ್ಟಿದ್ದಾರಲ್ಲ, ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ಬಾತ್ರೂಮಲ್ಲಿ ಯೂಸ್ ಮಾಡಿರೋದು ಅವನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಇದ್ರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ಶಾರ್ಟ್ ಹ್ಯಾಂಡಲ್ ಸಾಕು. ಓಕೆನಾ, ಚಿಕ್ಕ ಹ್ಯಾಂಡಲ್ ಹಾಕ್ಕೊಳ್ಳಿ, ಇಷ್ಟೇ ಸಾಕು. ಓಕೆ, ಸೊ ಅದರ ನಂತರ ಸೊ ಏನು ಇದಿರುತ್ತೆ ಇಲ್ಲಿ ನೋಡಿ, ನಾನು ಆಲ್ರೆಡಿ 2-3 ಸಲ ತೋರಿಸಿದ್ದೀನಿ. ಜಸ್ಟ್ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಪ್ರೆಸ್ ಮಾಡುವಂಥದ್ದು. ಓಕೆ, ಲಾಕ್ ಆಗುತ್ತೆ, ಲಾಕ್ ಸೌಂಡ್ ಬರುತ್ತೆ. ಸೊ ಇಲ್ಲಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಕಿಚನ್ ಅಲ್ವಾ. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಬೇಕಾದರೆ ಒಂದು ಸ್ವಲ್ಪ ಸೋಪ್ ಪುಡಿ ಹಾಕ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ಬೋದು. ಓಕೆನಾ, ಸ್ನೇಹಿತರೆ, ಇವಾಗ ನಾನು ಚೂಪಾಗಿರೋದನ್ನು ಹಾಕ್ಕೊಂಡಿದ್ದೀನಿ. ಸೊ ಕಾರ್ನರಲ್ಲಿದೆಯಲ್ಲ, ಅದು ಅಗಲದು ಬರ್ತಾ ಇರಲಿಲ್ಲ. ಸೊ ಇದನ್ನು ಚೂಪಾಗಿರೋದನ್ನು ಕಾರ್ನರಲ್ಲಿ ಯೂಸ್ ಮಾಡೋಣ. ಕ್ಲೀನ್ ಆಗುತ್ತಾ ಅಂತ ನೋಡೋಣ. ಓಕೆ, ಸೊ ವೀಕ್ಷಕರೇ, ನಾನು ಇವಾಗ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಸೊ ಓವರಾಲ್ ಆಗಿ ಇದು ಕ್ಲೀನ್ ಆಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ, ಸೊ ಇಲ್ಲೆಲ್ಲ ಇದನ್ನು ಯೂಸ್ ಮಾಡಿ. ಇಲ್ಲ ಕಾರ್ನರ್ ಎಲ್ಲ ಇದ್ದರೆ ದಯವಿಟ್ಟು ಈ ಥರ ಚೂಪ ಇರುತ್ತಲ್ವ, ಸೊ ಚೂಪ ಹಾಕ್ಕೊಂಡು ಇಲ್ಲಿ ಯೂಸ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸ್ನೇಹಿತರೆ, ಓವರಾಲ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸೊ ಇಲ್ಲಿ ನೀರು ಹೋಗಬಾರ್ದು, ಗಮನದಲ್ಲಿ ಇಟ್ಕೊಳ್ಳಿ. ಇದು ಚಾರ್ಜಿಂಗ್ ಪಾಯಿಂಟು. ಸೊ ಇನ್ನು ಪ್ರಾಡಕ್ಟ್ನ ಬೆಲೆಯ ವಿಚಾರಕ್ಕೆ ಬಂದರೆ, ಇದು ನಿಮಗೆ 700 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. 700, 800, 1000, 1200 ಕ್ವಾಲಿಟಿಗೆ ಅನುಸಾರವಾಗಿ ಇರುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ರಿವ್ಯೂನ ನೋಡಿಬಿಟ್ಟು ಕ್ವಾಲಿಟಿ ತೊಗೊಳ್ಳಿ. ಸ್ಟಾರ್ನ ನೋಡಿಬಿಟ್ಟು ಕ್ವಾಲಿಟಿ ಅದನ್ನ ಪರ್ಚೇಸಸ್ ಮಾಡಿ. ಸೊ ಅದ್ರ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸಸ್ ನಿಮಗೆ 800ರಿಂದ 1000, 1200 ರೂಪಾಯಿವರೆಗೂ ಕೂಡ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇದನ್ನು ಬೈ ಮಾಡ್ಬೋದು ಸ್ನೇಹಿತರೆ.